ನಿಂತರೆ ಅಭಿಮನ್ಯು, ಇಲ್ಲಿ ನಿಂತರೆ ಸುಭದ್ರೆ. ಹಿರಿಯರಾದಂತಹ ದೊಡ್ಡಪ್ಪ ಧರ್ಮರಾಯರ ಅಪ್ಪಣೆ ಪಡೆದು ಕುರುಕ್ಷೇತ್ರ ರಣಧಾರಣೆಗೆ ಹೊರಟಿರುವೆ. ಮಗನೇ, ಮಂದಹಾಸದ ಮಗವು ಬಿಗುವಾಗಿದೆ ಎಂದು ಎದೆಗೆ ಎದೆಕವಚ, ಭುಜಕ್ಕೆ ಭುಜಕೀರ್ತಿ, ವೀರಗಸೆ, ಬೆನ್ನಿಗೆ ಬತ್ತಳಿಕೆ, ಆಯುಧಗಳನ್ನೆಲ್ಲ ಹಿಡಿದು ಎಲ್ಲಿಗೆ ಹೊರಟಿರುವೆ? ಅಮ್ಮ, ನೀವೆಲ್ಲರೂ ಸಂತೋಷದಿಂದ ಹಿಗ್ಗುವ ಕಾರ್ಯಕ್ಕಾಗಿ ಕುರುಕ್ಷೇತ್ರ ರಣಭೂಮಿಗೆ ರಕ್ತವನ್ನ ಹರಿಸಲು, ಪಾಂಡವರ ಪಾಲಿಗೆ ವಿಜಯ ದೊರಕಿಸಿಕೊಳ್ಳಲು ಯುದ್ಧಕ್ಕೆ ಹೊರಟಿರುವೆ. ಮಗನೇ, ಯುದ್ಧವೆಂದರೆ ಮಕ್ಕಳಾಡುವ ಆಟವಲ್ಲ. ಅತಿರಥ ಮಹಾರಥರಿಗೆ ಸೇರಿರುವ ಕೌರವರ ಗುಂಪನ್ನು ಸೋಲಿಸಲು ನಿನಗೆ ಸಾಧ್ಯವೇ? ಅಮ್ಮ, ಅಡಿಯನ್ನು ಮುಂದಿಡೆ ಸ್ವರ್ಗ, ಅಡಿಯನ್ನು ಹಿಂದಿಡೆ ನರಕ. ಕ್ಷತ್ರಿಯ ನಾಣ್ಯಾದ ನೀವು ಈ ಮಾತನ್ನು ಹೇಳುವುದು ತರವೇ? ಮಗನೇ, ಉಭಯ ಕುಲಕ್ಕೆ ಗುರುವೆನಿಸಿದ ದ್ರೋಣಾಚಾರ್ಯರು ಮಾಡಿದ ಚಕ್ರವ್ಯೂಹವನ್ನು ನಿನಗೆ ಭೇದಿಸುವುದು ಸಾಧ್ಯವೇ? ಪರಶಿವನೇ ಬಂದರೂ ನಾನು ಅವನನ್ನ ಸೋಲಿಸದೆ ಮನೆಗೆ ಹಿಂದಿರುಗುವುದಿಲ್ಲ. ಮಗನೇ, ಏಕಿಂತ ಬುದ್ಧಿ ನಿನಗೆ? ಉರಿಯುವ ಅಗ್ನಿಯೊಳಗೆ ಕೀಟವನ್ನು ಹೋದರೆ ಬದುಕಲು ಸಾಧ್ಯವೇ? ಪ್ರತ್ಯಕ್ಷ ಯಮನಂತೆ ದ್ರೋಣಾಚಾರ್ಯರು, ಕೌರವರು, ಕರ್ಣನು, ಸಕಲ ಸೇನಾನಿಗಳು ಯುದ್ಧವನ್ನು ಮಾಡುವಾಗ ಅವರನ್ನು ಜಯಿಸಲು ನಿನಗೆ ಸಾಧ್ಯವೇ? ಸತ್ತರೂ ಯುದ್ಧವನ್ನ ಮಾಡಿ ವೀರ ಮರಣವನ್ನ ಪಡೆಯುತ್ತೇನೆ ಹೊರತು ನಾನು ಹಿನ್ಮುಖನಾಗಲಾರೆ. ಅಮ್ಮ, ನನಗೊಂದು ಸಹಾಯ ಮಾಡು. ಮಡದಿ ಉತ್ತರೆಗೆ, ಮಾವ ಕೃಷ್ಣನಿಗೆ, ಅಪ್ಪ ಅರ್ಜುನನಿಗೆ ಕುರುಕ್ಷೇತ್ರಕ್ಕೆ ಮಗ ಹೋಗಿದ್ದಾನೆ ಎಂದು ತಿಳಿಸು.